ಸೊ ಇದೂ ಅಗೇನ್ ಸೇಮ್ ಸ್ಟೋರಿ. ನನಗೆ ಏನು ಅನಿಸ್ತಾ ಇತ್ತು ಅಂತಂದರೆ, ನನಗೆ ವಿನಯ ಪ್ರಸಾದ್ ಮ್ಯಾಮು ಮತ್ತು ಪ್ರಣಯ ರಾಜ ಶ್ರೀನಾಥ್ ಸರ್ ಒಂದ್ಸತಿ ಹಿಂಗೆ ಶೂಟಿಂಗ್ ಮಾಡಬೇಕಾದ್ರೆ ಒಂದ್ಸತಿ ಹೇಳಿದರು, ಈ ಹುಡುಗಿ ಸ್ವಲ್ಪ ಹೈಟ್ ಇದ್ದಿದ್ರೆ 4 ಲ್ಯಾಂಗ್ವೇಜಸಲ್ಲೂ ಆ್ಯಕ್ಟಿಂಗ್ ಮಾಡ್ಕೊಂಡು ಬರ್ಬೋದಾಗಿತ್ತಲ್ವಾ ಅಂತೇನೋ ಹೇಳ್ತಾ ಇದ್ರು. ಸೊ ನನ್ನ ಮುಂದೆ ಆ ಕಾನ್ವರ್ಸೇಷನ್ ನಡೀತಾ ಇತ್ತು. ಸೊ ನನಗನ್ನಿಸ್ತು, ಓ ಕರೆಕ್ಟ್ ಅಲ್ವಾ, ನಾನು ಯಾಕೆ ಬೇರೆ ಲ್ಯಾಂಗ್ವೇಜಸ್ಸಲ್ಲೂ ಮಾಡ್ಬೋದಲ್ವಾ, ನಾನು ಒಬ್ಳು ಆ್ಯಕ್ಟರ್. ಸೊ ಲ್ಯಾಂಗ್ವೇಜ್ ಶುಡಂಟ್ ಬಿ ಅ ಬ್ಯಾರಿಯರ್ ಫಾರ್ ಮೀ. ನಂಗೆ ಅವಕಾಶಗಳು ನಾನು ಪಡ್ಕೊಬಹುದಲ್ವಾ, ಅಟ್ ದ ಸೇಮ್ ಟೈಮ್ ಅವಕಾಶ ಬಂತು ಅಂತಂದರೆ ಮಾಡಬಹುದಲ್ವಾ ಅಂತೆಲ್ಲ ಆವಾಗಲಿಂದನೇ ಶುರುವಾಗಿತ್ತು. ಆ್ಯಂಡ್ ಸೀರಿಯಲ್ ಮಾಡಬೇಕಾದ್ರೂ ಅಷ್ಟೇ, ವಿನಯ ಪ್ರಸಾದ್ ಮ್ಯಾಮ್ ಅವರು ನನ್ಗೆ ಅವರೇ ಇನ್ಸ್ಪಿರೇಷನ್ ಆ್ಯಕ್ಚುಲಿ. ಈ ಕಡೆ ಅಲ್ಲು ಅರ್ಜುನ್ ಅವ್ರ ಸಿನಿಮಾ ಬರ್ತಾ ಇದೆ, ಡೇಟ್ಸ್ ಅಂತ ಮಾತಾಡ್ತಿದ್ರು, ಆ ಕಡೆ ಮಲಯಾಳಮಲ್ಲಿ ಮಾತಾಡೋರು, ಈ ಕಡೆ ತಮಿಳಲ್ಲಿ ಧನುಷ್ ಅವ್ರ ಜೊತೆ ಸಿನಿಮಾ ಮಾಡ್ತಾಯಿದ್ರು. ಸೊ ಎಲ್ಲ ಭಾಷೆ ಮಾತಾಡೋರು, ಮಲಯಾಳಂ ಮಾತಾಡೋರು, ತೆಲುಗು ಮಾತಾಡೋರು, ತಮಿಳ್ ಮಾತಾಡೋರು, ಕನ್ನಡ ಅಫ್ಕೋರ್ಸ್ ಮಾತಾಡ್ತಾನೆ ಇದ್ರು, ತುಳು ಮಾತಾಡೋರು, ಎಲ್ಲ ಭಾಷೆ ಮಾತಾಡೋರು. ಆ್ಯಂಡ್ ಎಂಥ ಬ್ಯೂಟಿಫುಲ್ ಆ್ಯಕ್ಟ್ರೆಸ್. ಸೊ ಆ ಥರ ಅವ್ರು ಮಾಡ್ತಾ ಇರಬೇಕಾದ್ರೆ ನಂಗೆ ಅನಿಸ್ತಾ ಇತ್ತು, ನಾನು ಇವ್ರ ಥರನೇ ಆಗಬೇಕು ಒಂದಿನ, ಎಲ್ಲ ಥರ ಭಾಷೆ ಮಾತಾಡಿಕೊಂಡು ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಹೋಗಿ ನಮ್ಮ ಕನ್ನಡದ ಬಾವುಟನ ಹಾರಿಸ್ಬೇಕು ಅಂತ. ಸೊ ಆ ಥರ ಅಂದ್ಕೊಳ್ತಾ ಇರಬೇಕಾದ್ರೇ ಆ್ಯಕ್ಚುಲಿ ನಾನು ಒಂದು ರಿಯಾಲಿಟಿ ಶೋಗೆ ಶೂಟ್ ಮಾಡ್ತಾ ಇದ್ದೆ. ನಾನು ಅದು ಚೆನ್ನೈಯಲ್ಲಿ ಶೂಟ್ ಮಾಡ್ತಾ ಇದ್ದೆ. ಸೊ ಚೆನ್ನೈಯಲ್ಲಿ ಶೂಟ್ ಮಾಡಬೇಕಾದ್ರೆ ನನ್ಗೆ ಯಾವಾಗಲೂ ಅನಿಸುತ್ತೆ, ಇದು ಪ್ರಾಬಬ್ಲಿ ಬೇರೆಯವ್ರಿಗೂ ಸಹಾಯ ಆಗ್ಬೋದು ನಾನು ಏನು ಹೇಳ್ತಾ ಇದ್ದೀನಿ. ನೆಟ್ವರ್ಕಿಂಗ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಐ ಫೀಲ್ ಅದು ನಮ್ಮ ಕರಿಯರ್ಗಂತೂ ಇನ್ನೂ ತುಂಬ ಇಂಪಾರ್ಟೆಂಟ್, ಅಂದರೆ ನಮ್ಮ ಪ್ರೊಫೆಷನ್ಗೆ. ಸೊ ಇವಾಗ ಯಾರೋ ಒಬ್ಬರು ಪರಿಚಯ ಆದರು ಅಂದರೆ ನಾನು ಏನು ಮಾಡ್ತಿದ್ದೆ, ನಾನು ಚೆನ್ನೈಯಲ್ಲಿ ಶೂಟ್ ಮಾಡ್ತಾ ಇದ್ದಿದ್ದ ಕಾರಣಕ್ಕೆ ನನ್ನ ಆಲ್ಮೋಸ್ಟ್ ಟೆಕ್ನಿಷಿಯನ್ಸ್ ಎಲ್ಲ ಚೆನ್ನೈಯವರೇ, ಕ್ಯಾಮ್ರಾಮನ್ ಆಗಿರ್ಬೋದು, ಎಡಿಟರ್ಸ್ ಆಗಿರ್ಬೋದು, ಪ್ರೊಡಕ್ಷನ್ ಮ್ಯಾನೇಜರ್ಸ್, ಪ್ರತಿಯೊಬ್ಬರೂ ನಾನು ಎಲ್ಲರನ್ನೂ ನನ್ನ ಫ್ರೆಂಡ್ಸಾಗಿ ಮಾಡ್ಕೊಂಡಿದ್ದೆ. ನನ್ನ ಫೋಟೋಗಳನ್ನ ಅವ್ರಿಗೂ ಕಳಿಸ್ತಾ ಇದ್ದೆ. ಹೇಗೆ ಇವಾಗ ನಾನು ಕನ್ನಡದಲ್ಲಿ ಬೇರೆ ಬೇರೆ ತಂಡಗಳನ್ನ ನಾನು ಅಪ್ರೋಚ್ ಮಾಡ್ತಾ ಇದ್ದೆ, ಅದೇ ರೀತಿ ನಾನು ತಮಿಳಲ್ಲಿ ಕೂಡ ಅಲ್ಲಿ ಏನು ಕಾಂಟ್ಯಾಕ್ಟ್ ಸಿಕ್ತು ನಾನು ಅದನ್ನು ಸೇಮ್ ಅಲ್ಲೂ ಅದೇ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೆ. ಸೊ ಅದರಿಂದ ನನಗೆ ಒಂದು ತಾರತಪ್ಪಟೈ ಅಂತ ಒಂದು ಸಿನಿಮಾ ಸಿಕ್ತು ಬಾಲ ಸರ್ದು. ಬಿಕಾಸ್ ಆಫ್ ದ ಪ್ರೊಡಕ್ಷನ್ ಹೆಡ್ ಅಲ್ಲಿ ಯಾರಿದ್ರು ಆ ರಿಯಾಲಿಟಿ ಶೋದು ಅವರಿಂದ. ಸೊ ಅಲ್ಲಿಂದ ನಾನು ಆ್ಯಕ್ಟಿಂಗ್ ಅಂದರೆ ತಾರತಪ್ಪಟೈಯಲ್ಲಿ ನಾನು ಡಾನ್ಸ್ ಚೆನ್ನಾಗಿ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಅಲ್ಲಿರೋ ಕೊರಿಯೋಗ್ರಾಫರ್ ನಂಗೆ ನೆಕ್ಸ್ಟ್ ಸಿನಿಮಾಗೆ ಕರೆದ್ರು. ಸೊ ಅಲ್ಲಿಂದ ಅಲ್ಲಿಗೆ ಹಾಗೆ ನೆಟ್ವರ್ಕ್ ಆಗ್ತಾ ಬೇರೆ ಬೇರೆ ಸಿನಿಮಾಗಳನ್ನ ಮಾಡೋದಕ್ಕೆ ಅಲ್ಲಿ ಅವಕಾಶಗಳು ಸಿಕ್ತು. ಸೊ ನನಗೆ ಇದು ಎಲ್ರಿಗೂ ಉಪಯೋಗ ಆಗ್ಬೋದು ಡೆಫಿನೆಟ್ಲಿ. ನಾವು ಯಾರ ಹತ್ರ ಆದರೂ ಇವಾಗ ಒಬ್ಬ ವ್ಯಕ್ತಿ ನಮಗೆ ಸಿಗ್ತಾ ಇದ್ದಾರೆ ಅಂತಂದರೆ ಈಸ್ ನಾಟ್ ಜಸ್ಟ್ ಅ ಪರ್ಸನ್. ಓಕೆ, ಸೊ ಎಲ್ಲರ ಜೊತೆ ಚೆನ್ನಾಗಿರಿ. ಅವ್ರಿಗೆ ನಿಮ್ಮ ಕಡೆಯಿಂದ ಅವ್ರಿಗೇನಾದರೂ ಸಹಾಯ ಆಗ್ಬೋದು ಅಂದರೆ ಖಂಡಿತ ಮಾಡಿ, ಮುಂದೆ ಇರಿ. ಇಲ್ಲ ನಿಮಗೆ ಅವರಿಂದ ಏನಾದರೂ ಸಹಾಯ ಬೇಕು ಅಂತಂದ್ರೂ ಕೂಡ ಮುಜುಗರ ಇಲ್ದಂಗೆ ಕೇಳಿ. ಇದು ನನಗೆ ಅನಿಸುತ್ತೆ ವಿ ಹ್ಯಾವ್ ಟು ಡೂ ಇಟ್. ಎಷ್ಟೋ ಸರ್ತಿ ನಾವು ಅವ್ರೇನು ಅನ್ಕೊತಾರೆ, ಇವ್ರೇನು ಅನ್ಕೊತಾರೆ ಅಂತೆಲ್ಲ ಅನ್ಕೊಂಡು ಸುಮ್ಮನೆ ಹಿಂದೆ ಕೂತ್ಕೊಂಡಿರ್ತೀವಿ. ಅದರಿಂದ ಏನು ಪ್ರಯೋಜನ ಆಗಲ್ಲ ಲೈಫಲ್ಲಿ. ನಮಗೇನಾದರೂ ಬೇಕು ಅಂದರೆ ನಾವೇ ಕೇಳಬೇಕು. ಇವಾಗ ಮಗು ಹತ್ರನೇ ತಾಯಿ ಹಾಲು ಕೊಡೋದು, ಇಲ್ಲಾಂದರೆ ಗೊತ್ತಾಗಲ್ಲ ತಾಯಿಗೆ.